ಪಾಠ 1 ತುತ್ತೂರಿ. ಸಾಮರ್ಥ್ಯ. ಪಠ್ಯವನ್ನು ಓದಿದ ಮೇಲೆ ಯಾರು, ಯಾವಾಗ, ಎಲ್ಲಿ, ಏನು, ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಪ್ರವೇಶ. ಸಂತೋಷ, ದುಃಖ, ನೋವು ಈ ಅನುಭವಗಳು ನಿನಗೂ ಆಗಿರಬಹುದಲ್ಲವೇ? ನಿನ್ನ ಒಂದು ಅನುಭವವನ್ನು ನೆನಪಿಸಿಕೋ. ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ? ಈಗ ಇಲ್ಲಿನ ಘಟನೆಯನ್ನು ಗಮನಿಸು. ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ ಸಂದರ್ಭಗಳನ್ನು ಗುರುತಿಸು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೇ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಘಘ ಘಘ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜಿ.ಪಿ. ರಾಜರತ್ನಂ. ಪದಗಳ ಅರ್ಥ. ಕಾಸು ಹಣ, ಜಂಭ ಅಹಂಕಾರ, ಹಾಳಾಗು ಕೆಟ್ಟು ಹೋಗು, ಸದ್ದು ಸಪ್ಪಳ, ಸಂಜೆ ಸಾಯಂಕಾಲ. ಟಿಪ್ಪಣಿ. ತಗಡು ತೆಳುವಾದ ಲೋಹದ ಹಾಳೆ. ಕೊಳ ನೀರಿನ ತಾಣ ಅಥವಾ ಕೆರೆ. ತುತ್ತೂರಿ ಊದುವ ವಾದ್ಯ. ಸರಿಗಮ ಪದನಿ ಸಂಗೀತದ ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕಸ್ತೂರಿ ಏನನ್ನು ಕೊಂಡನು? ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡನು. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿ ಬೀದಿಯಲ್ಲಿ ತುತ್ತೂರಿ ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ. ಜಂಬದ ಕೋಳಿಗೆ ಏಕೆ ಗೋಳಾಯ್ತು? ಬಣ್ಣದ ತುತ್ತೂರಿ ಹಾಳು ಆಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯ್ತು. ತುತ್ತೂರಿ ಏನಾಯ್ತು? ಬಣ್ಣದ ತುತ್ತೂರಿ ಹಾಳಾಯ್ತು. ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿ. ಬಣ್ಣದ ತಗಡಿನ ತುತ್ತೂರಿ. ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ. ಬಣ್ಣದ ತುತ್ತೂರಿ ಹಾಳಾಯ್ತು. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ರಾಮಣ್ಣ ಯಾರು? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣನು ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ರಾಮಣ್ಣನು ಕಾಡಿಗೆ ಹೋಗಿ ಎಂದು ಹಸಿ ಮರವನ್ನು ಕಡಿದು ತರುತ್ತಿರಲಿಲ್ಲ. ಇದಕ್ಕಾಗಿ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಭಾಷಾಭ್ಯಾಸ. ಕನ್ನಡ ವರ್ಣಮಾಲೆ.
ಸ್ವರಾಕ್ಷರಗಳು ಅ ಆ ಇ ಈ ಉ ಊ ಋ ಎ ಐ ಓ ಔ. ಯೋಗವಾಹಗಳು ಹಂ ಅಹ. ವ್ಯಂಜನಾಕ್ಷರಗಳು ಕ ಖ ಘ ಘ ಞ ಛ ಛ ಝ ಝ ಞ ಠ ಠ ಢ ಢ ಣ ಥ ಥ ಧ ಧ ನ ಫ ಫ ಭ ಭ ಮ ಯ ರ ಲ ವ ಶ ಷ ಸ ಅ ಳ. ಅಭ್ಯಾಸ. ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪಾಗಿ ವಿಂಗಡಿಸಲಾಗಿದೆ? ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪಾಗಿ ವಿಂಗಡಿಸಲಾಗಿದೆ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ವ್ಯಂಜನಾಕ್ಷರಗಳನ್ನು ಬರೆಯಿರಿ. ಕೆಳಗಿನ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ. ಎ, ಆ, ಇ, ಈ, ಉ, ಋ, ಐ, ಓ, ಊ, ಎ, ಆ, ಔ. ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿ ರೂಪವನ್ನು ಬಿ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆಯಿರಿ. ಪಾಲು ಪ್ಲಸ್ ಆಯ್ತು, ಪಾಲಾಯ್ತು. ಬೋಳು ಪ್ಲಸ್ ಆಯ್ತು, ಬೋಳಾಯ್ತು. ಹಾಳು ಪ್ಲಸ್ ಆಯ್ತು, ಆಳಾಯ್ತು. ಗೋಳು ಪ್ಲಸ್ ಆಯ್ತು, ಗೋಳಾಯ್ತು. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ: ಹಾಳಾಯ್ತು, ಗೋಳಾಯ್ತು. ಇದೆಯಿಂದ, ಇಲ್ಲಿಂದ. ಬೀದಿಯಲ್ಲಿ, ರೀತಿಯಲ್ಲಿ. ತುತ್ತೂರಿ, ಕಸ್ತೂರಿ. ನೋಡಿದನು, ಮಾಡಿದನು. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನೀರು, ಹಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಆರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಬೌಬೌ ಬೊಗಳಿತು ನಾಯಿ, ತೆರೆಯಿತು ತನ್ನೆಯ ಬಾಯಿ. ಚಟುವಟಿಕೆ: ತಂಗಿನ ಗರಿ ಅಥವಾ ಎಲೆಗಳನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು